ಸ್ಟಾರ್ಬಕ್ಸ್ ವಿಶ್ವದ ಅತಿ ದೊಡ್ಡ ಹಾಗೂ ಜನಪ್ರಿಯ ಕಾಫಿ ಮಳಿಗೆಯಾಗಿ ಬೆಳೆದಿದ್ದು ಹೇಗೆ? ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಫೂರ್ತಿದಾಯಕ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬರೂ ಏನಾದರೂ ಸಾಧಿಸಬೇಕೆಂದೇ ಶಿಕ್ಷಣ ಪಡೆದು ಉದ್ಯೋಗ ಅಲ್ಲದೆ ವ್ಯವಹಾರದ ಮುಖಾಂತರ ಪ್ರಯಾಣ ಆರಂಭಿಸುತ್ತಾರೆ. ಆದರೆ ಪ್ರಾರಂಭದಿಂದಲೂ ತಾವು ಆಯ್ಕೆ ಮಾಡಿಕೊಂಡ ಕ್ಷೇತ್ರದಲ್ಲಿ ಏಳುಬೀಳುಗಳನ್ನು ಎದುರಿಸುತ್ತಾರೆ. ಅಲ್ಲಿ ಎದುರಿಸಿದವರು ಯಶಸ್ವಿ ಸಾಧಕರಾಗಿ ಪಟ್ಟಿಗೆ ಸೇರುತ್ತಾರೆ. ಹೌದು, ಇವತ್ತು ನಾವು ಹೇಳ ಹೊರಟಿರುವ ಯಶಸ್ಸಿನ ಸ್ಟಾರ್ಬಕ್ಸ್ನ ಕತೆ. ಸ್ಟಾರ್ಬಕ್ಸ್ ಯಶಸ್ಸಿನ ಕಥೆಯು ಕೇವಲ ಕಾಫಿ ಮಾರಾಟದ ಕಥೆಯಲ್ಲ, ಬದಲಾಗಿ ಅದೊಂದು ಅಚಲವಾದ ದೃಷ್ಟಿಕೋನ, ಪರಿಶ್ರಮ ಮತ್ತು ಗ್ರಾಹಕರ ಅನುಭವಕ್ಕೆ ನೀಡಿದ ಮಹತ್ವದ ಕಥೆಯಾಗಿದೆ. ಸ್ಟಾರ್ಬಕ್ಸ್ 1971ರಲ್ಲಿ ಸಿಯಾಟಲ್ನ ಐತಿಹಾಸಿಕ ಫೈವ್ ಪ್ಲೇಸ್ ಮಾರುಕಟ್ಟೆಯಲ್ಲಿ ಸಣ್ಣ ಮಳಿಗೆಯಾಗಿ ಪ್ರಾರಂಭವಾಯಿತು. ಆರಂಭದಲ್ಲಿ ಇದು ಕಾಫಿ ಬೀಜಗಳು, ಚಹಾ ಮತ್ತು ಮಸಾಲೆಗಳನ್ನು ಮಾತ್ರ ಮಾರಾಟ ಮಾಡುತ್ತಿತ್ತು. 1982ರಲ್ಲಿ ಹೂವರ್ಡ್ ಶುಲ್ಟ್ಜ್ ಎಂಬ ಯುವಕ ಸ್ಟಾರ್ಬಕ್ಸ್ ಸಂಸ್ಥೆಗೆ ಸೇರಿದರು. 1983ರಲ್ಲಿ ಅವರು ಇಟಲಿಯ ಮಿಲನ್ಗೆ ಭೇಟಿ ನೀಡಿದಾಗ ಅಲ್ಲಿನ ಕಾಫಿ ಹೌಸ್ಗಳ ಸಂಸ್ಕೃತಿ, ಕಾಫಿಯ ಉಷ್ಣತೆ ಮತ್ತು ಜನರೊಂದಿಗೆ ಬೆರೆಯುವ ವಾತಾವರಣದಿಂದ ಪ್ರೇರೇಪಿತರಾದರು. ಕಾಫಿ ಕೇವಲ ಪಾನೀಯವಲ್ಲ, ಅದೊಂದು ಅನುಭವ ಎಂದು ಅವರು ಅರಿತುಕೊಂಡರು. ಹೀಗಿರುವಾಗ 1987ರ ಹೊತ್ತಿಗೆ ಶುಲ್ಟ್ಜ್ ಅವರು ಸ್ಟಾರ್ಬಕ್ಸ್ನ ಕೇವಲ ಕಾಫಿ ಬೀಜಗಳನ್ನು ಮಾರಾಟ ಮಾಡುವ ಬದಲು ಕೆಫೆ ಮಾದರಿಯಲ್ಲಿ, ಅಂದರೆ ಕಾಫಿ ಕುಡಿಯಲು ಕುಳಿತುಕೊಳ್ಳುವ ಸ್ಥಳವಾಗಿಯೂ ಪರಿವರ್ತಿಸಲು ಬಯಸಿದರು. ಆದರೆ ಸ್ಟಾರ್ಬಕ್ಸ್ನ ಸಂಸ್ಥಾಪಕರು ಇದಕ್ಕೆ ಒಪ್ಪಲಿಲ್ಲ. ಆಗ ಶುಲ್ಟ್ಜ್ ಅವರು ಸ್ಟಾರ್ಬಕ್ಸ್ನ ತೊರೆದು ಸ್ವಂತ ಐಎಲ್ ಗಿಯೋರ್ನೆಲ್ ಎಂಬ ಕೆಫೆಯನ್ನು ಪ್ರಾರಂಭಿಸಿದರು. ನಂತರ ತಮ್ಮ ವಿನೂತನ ಆಲೋಚನೆಗಳಿಂದ ಯಶಸ್ಸನ್ನು ಕಂಡುಕೊಂಡ ಶುಲ್ಟ್ಜ್ ಅವರು 1987ರಲ್ಲಿ ಸ್ಟಾರ್ಬಕ್ಸ್ ಸಂಸ್ಥೆಯನ್ನೇ ಖರೀದಿಸಿ ತಮ್ಮ ಸಂಸ್ಥೆಯೊಂದಿಗೆ, ಅಂದರೆ ತಮ್ಮ ಕೆಫೆಯೊಂದಿಗೆ ವಿಲೀನಗೊಳಿಸಿದರು. ಹೀಗೆ ಶುಲ್ಟ್ಜ್ ಅವರ ದೃಷ್ಟಿಕೋನವು ಸ್ಟಾರ್ಬಕ್ಸ್ ಅನ್ನು ಕೇವಲ 11 ಮಳಿಗೆಗಳಿಂದ ಜಗತ್ತಿನಾದ್ಯಂತ 35,000ಕ್ಕೂ ಹೆಚ್ಚು ಮಳಿಗೆಗಳಿಗೆ ಬೆಳೆಸಿತು. ಇಂದು ಸ್ಟಾರ್ಬಕ್ಸ್ ವಿಶ್ವದ ಅತಿ ದೊಡ್ಡ ಕಾಫಿ ಕಂಪನಿಯಾಗಿ ಬೆಳೆದು ನಿಂತಿದೆ. ಸ್ಟಾರ್ಬಕ್ಸ್ ಕಥೆಯಿಂದ ಸ್ಫೂರ್ತಿ ದೊರೆಯುವ ಅಂಶಗಳು. ಶುಲ್ಟ್ಜ್ ಎಂಬ ಒಬ್ಬ ಸಾಮಾನ್ಯ ವ್ಯಕ್ತಿ ಸಂಸ್ಥೆ ಸೇರಿ ತನ್ನ ಆಲೋಚನೆಯ ಮೂಲಕ ದೃಢ ನಿರ್ಧಾರ ಮಾಡಿ ಬೃಹತ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ ಈ ಕಥೆಯಲ್ಲಿ ಈ ಕೆಳಗಿನ ಸ್ಫೂರ್ತಿಯನ್ನು ನಾವು ಪಡೆಯಬಹುದು. ಅನುಭವಕ್ಕೆ ಆದ್ಯತೆ ನೀಡಿದ್ದು. ಸ್ಟಾರ್ಬಕ್ಸ್ ತನ್ನ ಇನ್ಪುಟ್ಸ್ಗಳನ್ನು ಮಾರಾಟ ಮಾಡುವ ಯೋಚನೆಯಿಂದ ಇದೊಂದು ಎಕ್ಸ್ಪೀರಿಯನ್ಸ್ ಅಥವಾ ಅನುಭವ ನೀಡುವ ಸ್ಥಳ ಆಗಬೇಕು ಎಂದು ಆಲೋಚಿಸಿರುವುದು ಮೊದಲನೆಯ ಕಲಿಕೆ. ಹೌದು, ಸ್ಟಾರ್ಬಕ್ಸ್ ಕೇವಲ ಕಾಫಿ ಮಾರುವುದಿಲ್ಲ, ಬದಲಾಗಿ ಮನೆ ಮತ್ತು ಕಚೇರಿಯ ನಂತರದ ಆರಾಮದಾಯಕ ಮೂರನೇ ಸ್ಥಳ ಎಂಬ ಪರಿಕಲ್ಪನೆಗೆ ಒತ್ತು ನೀಡಿತು. ಹೀಗೆ ನಾವು ಮಾಡುವ ವ್ಯವಹಾರದಲ್ಲಿ ಗ್ರಾಹಕರಿಗೆ ಒಂದೊಳ್ಳೆ ಅನುಭವ ನೀಡುವ ವಿಚಾರಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಆಗ ಸಕ್ಸಸ್ ಇನ್ನಷ್ಟು ಸುದೃಢವಾಗಲು ನೆರವಾಗುವುದು. ಗುಣಮಟ್ಟದ ಮೇಲೆ ನಂಬಿಕೆ ಇಟ್ಟಿದ್ದು. ಸ್ಟಾರ್ಬಕ್ಸ್ ಸಂಸ್ಥೆಯು ಪ್ರಾರಂಭದಿಂದ ಪೂರ್ಣ ಯಶಸ್ಸು ದೊರೆತ ಮೇಲೂ ಅತ್ಯುನ್ನತ ಮಟ್ಟದ ಕಾಫಿ ಬೀಜಗಳನ್ನು ಬಳಸುವುದರಲ್ಲಿ ರಾಜಿ ಮಾಡಿಕೊಳ್ಳಲಿಲ್ಲ. ನೋ ಕಾಂಪ್ರಮೈಸ್ ಆನ್ ಕ್ವಾಲಿಟಿ, ಅದೊಂದು ಅವರ ಮೂಲ ಮಂತ್ರವಾಗಿತ್ತು. ಇದು ನಾವು ವ್ಯವಹಾರ ಮಾಡುವ ಎಲ್ಲ ಕ್ಷೇತ್ರಕ್ಕೂ ಅನ್ವಯವಾಗುವುದು. ನೌಕರರೇ ಆಸ್ತಿ. ಶುಲ್ಟ್ಜ್ ಅವರು ತಮ್ಮ ಸ್ಟಾರ್ಬಕ್ಸ್ ಸಂಸ್ಥೆಯಲ್ಲಿ ನೌಕರರನ್ನು ಪಾಲುದಾರರು ಅಥವಾ ಪಾರ್ಟ್ನರ್ ಎಂದು ಕರೆಯುತ್ತಾರೆ ಮತ್ತು ಅವರಿಗೆ ಆರೋಗ್ಯ ವಿಮೆ, ಸ್ಟಾಕ್ ಆಯ್ಕೆಗಳನ್ನು ಒದಗಿಸಿದರು. ಇದು ಸಂಸ್ಥೆ ಇನ್ನಷ್ಟು ಬೆಳೆಯಲು ಕಾರಣವಾಗಿತ್ತು. ಹೌದು, ಒಂದು ಸಂಸ್ಥೆ ಬೆಳೆಯಬೇಕಾದರೆ ಎಂಪ್ಲಾಯಿ ಡೆಡಿಕೇಶನ್ ಆ್ಯಂಡ್ ಕಮಿಟ್ಮೆಂಟ್ ಬಹಳ ಮುಖ್ಯ. ಸಾಕಷ್ಟು ಕಂಪನಿಗಳು ಈ ಕೊರತೆಯಿಂದಲೇ ಅಂದುಕೊಂಡ ಹಾಗೆ ಯಶಸ್ಸನ್ನು ಪಡೆಯುವುದಿಲ್ಲ. ಹಾಗಾಗಿ ನೌಕರರ ಕಾನ್ಫಿಡೆನ್ಸ್ ಗಳಿಸುವುದು ನಿಮ್ಮ ವ್ಯವಹಾರದಲ್ಲಿ ಬಹಳ ಮುಖ್ಯ. ಸಂಕಷ್ಟದಲ್ಲಿ ಛಲ. ಹೂವರ್ಡ್ ಶುಲ್ಟ್ಜ್ ಅವರು ಸರ್ಕಾರಿ ವಸತಿ ಸಮುಚ್ಚಯದಲ್ಲಿ ಬೆಳೆದವರು. ಅವರ ತಂದೆ ಟ್ರಕ್ ಡ್ರೈವರ್ ಆಗಿದ್ದರು ಮತ್ತು ಕುಟುಂಬವು ಆರ್ಥಿಕವಾಗಿ ತುಂಬ ಕಷ್ಟದ ದಿನಗಳನ್ನು ಕಂಡಿತ್ತು. ಅಲ್ಲದೆ ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡರು. ನಂತರ ಸವಾಲುಗಳಿಂದ ಪಾಠ ಕಲಿತು ಕಠಿಣ ಪರಿಶ್ರಮದಿಂದ ಯಶಸ್ಸನ್ನು ಸಾಧಿಸಿದರು. ಅಲ್ಲದೆ ಅವರು ಸ್ಟಾರ್ಬಕ್ಸ್ನಿಂದ ಹೊರಬಂದು ತಮ್ಮದೇ ಆದ ಐಎಲ್ ಗಿಯೋರ್ನೆಲ್ ಎಂಬ ಕಾಫಿ ಅಂಗಡಿ ಪ್ರಾರಂಭಿಸಿದಾಗ ಆರ್ಥಿಕ ಮುಗ್ಗಟ್ಟಿನಲ್ಲಿದ್ದರು. ಆ ಸಂದರ್ಭದಲ್ಲಿ ಅವರ ಹೆಂಡತಿ ಗರ್ಭಿಣಿಯಾಗಿದ್ದರು. ನಿಮ್ಮ ಕನಸನ್ನು ಅನುಸರಿಸಿ, ನಾನು ಬೆಂಬಲ ನೀಡುತ್ತೇನೆ ಎಂದು ಸಪೋರ್ಟ್ ಮಾಡಿದ್ದರು. ಒಟ್ಟಾರೆಯಾಗಿ ಏನನ್ನಾದರೂ ಸಾಧಿಸಬೇಕಾದರೆ ತಮ್ಮ ಕನಸಿಗೆ ಜೀವವನ್ನು ನೀಡುವ ಪ್ರಕ್ರಿಯೆಯಲ್ಲಿ ಸವಾಲುಗಳನ್ನು ಮೀರಿ ಗೆದ್ದರೆ ಸಾಧಕರಾಗುತ್ತಾರೆ. ಸ್ಥಳೀಯತೆಗೆ ಆದ್ಯತೆ. ಸ್ಟಾರ್ಬಕ್ಸ್ ರಾಷ್ಟ್ರದ ಸ್ಥಳೀಯ ಸನ್ನಿವೇಶಕ್ಕನುಗುಣವಾಗಿ ಮಾರುಕಟ್ಟೆಯ ಬೇಡಿಕೆಯಂತೆ ಮೆನುವಿನಲ್ಲಿ ಬದಲಾವಣೆ ಮಾಡಿಕೊಂಡಿದೆ. ಉದಾಹರಣೆಗೆ, ಭಾರತದಲ್ಲಿ ಮಸಾಲಾ ಚಾಯಾ, ಕಾಶ್ಮೀರಿ ಕಾವಾ ಮತ್ತು ಭಾರತೀಯ ತಿಂಡಿಗಳನ್ನು ಪರಿಚಯಿಸಿದ್ದು ಯಶಸ್ಸಿಗೆ ಕಾರಣವಾಗಿದೆ. ಥಿಂಕ್ ಗ್ಲೋಬಲಿ, ಆಕ್ಟ್ ಲೋಕಲಿ ಅನ್ನೋದೊಂದು ಯಶಸ್ಸಿನ ಮಂತ್ರವಾಗಿದೆ. ಗ್ರಾಹಕ ಸ್ನೇಹಿ ಸೇವೆ. ಸ್ಟಾರ್ಬಕ್ಸ್ ಕಸ್ಟಮರ್ ಸೆಂಟರ್ಸಿಟಿ ಅಪ್ರೋಚ್ ಅನ್ನು ಫಾಲೋ ಮಾಡಿದ್ದು ಇಷ್ಟು ಬೆಳೆಯಲು ಕಾರಣವಾಯಿತು. ಉದಾಹರಣೆಗೆ, ಗ್ರಾಹಕರ ಹೆಸರನ್ನು
ಕಪ್ ಮೇಲೆ ಬರೆಯುವುದು, ಅವಶ್ಯಕತೆಗೆ ತಕ್ಕಂತೆ ಕಾಫಿ ಕಸ್ಟಮೈಸ್ ಮಾಡಿಕೊಡುವುದು ಅವರ ವೈಯಕ್ತಿಕ ಸಂಪರ್ಕವನ್ನು ಹೆಚ್ಚಿಸಿತು. ಗ್ರಾಹಕರ ಹಿತವನ್ನು ಕಾಯುವ ಯಾವ ವ್ಯವಹಾರವೂ ವಿಫಲವಾಗುವುದಿಲ್ಲ ಎಂಬುದಕ್ಕೆ ಸ್ಟಾರ್ಬಕ್ಸ್ ಸಾಕ್ಷಿಯಾಯಿತು. ಡಿಜಿಟಲ್ ಮತ್ತು ಲಾಯಲ್ಟಿ ಪ್ರೋಗ್ರಾಂ. ಸ್ಟಾರ್ಬಕ್ಸ್ ತನ್ನ ಮೊಬೈಲ್ ಆ್ಯಪ್ನ ಮೂಲಕ ಸುಲಭ ಆರ್ಡರ್ ಪಾವತಿ ಮತ್ತು ಸ್ಟಾರ್ಬಕ್ಸ್ ರಿವಾರ್ಡ್ ಮೂಲಕ ಗ್ರಾಹಕರನ್ನು ಉಳಿಸಿಕೊಳ್ಳುವುದರಲ್ಲಿ ಯಶಸ್ಸಾಯಿತು. ಕಾಲಕ್ಕೆ ತಕ್ಕಂತೆ ನಿಮ್ಮ ವ್ಯವಹಾರದಲ್ಲಿ ಡಿಜಿಟಲ್ ಮತ್ತು ಲಾಯಲ್ಟಿ ಪ್ರೋಗ್ರಾಂ ಅನ್ನು ರೂಪಿಸಿ ಗ್ರಾಹಕರಿಗೆ ಹತ್ತಿರವಾಗಿ ಅದೇ ಗುಣಮಟ್ಟದೊಂದಿಗೆ ಮುಂದುವರಿಯಬೇಕು. ಸ್ಥಿರವಾದ ನಾವೀನ್ಯತೆ. ಕಾಲಕಾಲಕ್ಕೆ ಹೊಸ ರುಚಿಗಳ ಪಾನೀಯಗಳನ್ನು ಪರಿಚಯಿಸುವ ಮೂಲಕ ಯಶಸ್ಸಿನ ನಿರಂತರತೆಗೆ ಕಾರಣವಾಯಿತು. ನೀವು ನಿಮ್ಮ ವ್ಯವಹಾರದಲ್ಲಿ ಪ್ರಾರಂಭದ ಸೇವೆ ಅಥವಾ ಸರಕುಗಳಿಗೆ ಮಾತ್ರ ಸೀಮಿತವಾಗದೆ ಕಾಲಕ್ಕೆ ತಕ್ಕಂತೆ ಗ್ರಾಹಕರ ಹಿತದೃಷ್ಟಿಯಿಂದ ಇನೋವೇಷನ್ ಮಾಡುತ್ತೀರಿ. ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಸರಿಯಾದ ವ್ಯಕ್ತಿ ಅಥವಾ ಸಂಸ್ಥೆಯ ಜೊತೆಗೆ ಪಾರ್ಟ್ನರ್ಶಿಪ್ ಹೊಂದುವುದು ಬಹಳ ಮುಖ್ಯ. ಅದಕ್ಕೆ ಪೂರಕವಾದ ಸ್ಟಾರ್ಬಕ್ಸ್ ಭಾರತದಲ್ಲಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಜೊತೆ ಸೇರಿ ಟಾಟಾ ಸ್ಟಾರ್ಬಕ್ಸ್ ಮೂಲಕ ಭಾರತೀಯ ಸ್ಥಳೀಯ ಮಾರುಕಟ್ಟೆಯಲ್ಲಿ ಜಿಗಿದು ಕಾರ್ಯನಿರ್ವಹಿಸಿತು. ಕನ್ಸಿಸ್ಟೆನ್ಸಿ ಅಥವಾ ಸ್ಥಿರತೆ, ಕೇರ್ ಅಥವಾ ಕಾಳಜಿ, ಆ್ಯಂಡ್ ಕನೆಕ್ಷನ್ ಅಥವಾ ಸಂಪರ್ಕ ಎಂಬ 3 ಸ್ತಂಭಗಳು ನಿಮ್ಮ ವ್ಯವಹಾರದ ಯಶಸ್ಸನ್ನು ನಿರ್ಧರಿಸುತ್ತದೆ. ಅಲ್ಲದೆ ಸಾಮಾಜಿಕ ಹೊಣೆಗಾರಿಕೆಯೊಂದಿಗೆ ಬಿಸ್ನೆಸ್ ಡಿಸೈನ್ ಆದಾಗ ಸಾಧನೆ ಕಾರ್ಯಸಾಧ್ಯ ಎಂದು ಈ ನೈಜ ಕಥೆಯ ಮೂಲಕ ತಿಳಿಯಬಹುದಾಗಿದೆ. ಒಟ್ಟಾರೆಯಾಗಿ ನಾನು ಯಶಸ್ಸನ್ನು ಕೇವಲ ಗಳಿಕೆಯಾಗಿ ನೋಡುವುದಿಲ್ಲ, ಬದಲಾಗಿ ನಾವು ಪ್ರಪಂಚದ ಮೇಲೆ ಬೀರಿದ ಸಕಾರಾತ್ಮಕ ಪ್ರಭಾವವಾಗಿ ನೋಡುತ್ತೇನೆ ಎಂದು ಹೇಳಿದ ಹೋವರ್ಡ್ ಶುಲ್ಜ್ ಸಾಧಿಸಿ ಎಲ್ಲರಿಗೂ ಮಾದರಿಯಾದರು. ಧನ್ಯವಾದಗಳು.